ಶೇಖ್ ಮತ್ತೆ ಸಂಪರ್ಕ ಮಾಡ್ತೀನಿ. ಆಪರೇಷನ್ ಸಿಂಧೂರಕ್ಕೆ ಇಡೀ ದೇಶ ಸಂಭ್ರಮ ಆಚರಣೆ ಮಾಡ್ತಾ ಇದೆ. ಆದ್ರೆ ಈ ಸಂದರ್ಭದಲ್ಲಿ ರಾಜ್ಯ ಕಾಂಗ್ರೆಸ್ ಪಾಳೆಯಕ್ಕೆ ಶಾಂತಿಯ ನೆನಪಾಗಿದೆ. ಮನುಕುಲದ ಅತ್ಯಂತ ಶಕ್ತಿಯುತ ಶಸ್ತ್ರ ಅಂದ್ರೆ ಶಾಂತಿ ಅನ್ನೋ ಮಹಾತ್ಮ ಗಾಂಧಿ ಅವರ ಕೋಟ್ ಒಂದನ್ನ ಪೋಸ್ಟ್ ಮಾಡಿದೆ ಕಾಂಗ್ರೆಸ್ನ ಅಧಿಕೃತ ಟ್ವಿಟರ್ ಹ್ಯಾಂಡಲ್. ಶಾಂತಿ ಬೋಧನೆ ಯಾರಿಗೆ ಮಾಡ್ಲಿಕ್ಕೆ ಹೊರಟಿದ್ದಾರೆ, ಯಾವ ಸಂದರ್ಭದಲ್ಲಿ ಮಾಡ್ಲಿಕ್ಕೆ ಹೊರಟಿದ್ದಾರೆ ಕಾಂಗ್ರೆಸ್ನವರು? ಭಾರತದ ಪೆಹಲ್ಗಾಮ್ನ ಒಳಗೆ ಬಂದು ನುಗ್ಗಿ ಮಾಯಕ ಭಾರತೀಯರನ್ನ ಹೊಡೆದುರುಳಿಸಿದ್ರಲ್ಲ ಪಾಕಿಸ್ತಾನದ ಪ್ರಯೋಜಿತ ಉಗ್ರಗಾಮಿಗಳು. ಅವ್ರಿಗೆ ಹೇಳಬೇಕಾಗಿತ್ತು ಶಾಂತಿ ಪಾಠ. ಪಾಕಿಸ್ತಾನದ ಗಡಿ ಭಾಗದಲ್ಲಿ ನಿಂತು ಭಾರತದ ಗಡಿಯನ್ನ ಗುರಿಯಾಗಿಸಿ ಅಪ್ರಚೋದಿತ ಗುಂಡಿನ ದಾಳಿಯನ್ನ ನಡೆಸ್ತಾ ಇದ್ದಾರಲ್ಲ ಪಾಕಿಸ್ತಾನದ ಸೇನಾಪಡೆ, ಅವ್ರಿಗೆ ಹೇಳಬೇಕಾಗಿತ್ತು ಶಾಂತಿಯ ಪಾಠವನ್ನ. ಕಾಂಗ್ರೆಸ್ ಮಾಡಿರುವ ಟ್ವೀಟ್ ಅನ್ನ ಗಮನಿಸ್ತಾ ಇದ್ದೀರಿ. ಮನುಕುಲದ ಅತ್ಯಂತ ಶಕ್ತಿಯುತ ಶಸ್ತ್ರ ಅಂದ್ರೆ ಅದು ಶಾಂತಿ ಅಂತ. ಶಾಂತಿ ಕಾಪಾಡುವ ಪರಿಸ್ಥಿತಿಯಲ್ಲಿ ಭಾರತ ಇದೆಯಾ? ಬಹುಶಃ ಕಾಂಗ್ರೆಸ್ನ ಪ್ರತಿಯೊಬ್ಬ ನಾಯಕರು ಕೂಡ ತಮ್ಮನ್ನ ತಾವು ಕೇಳಿಕೊಳ್ಬೇಕಾದ ಪ್ರಶ್ನೆ. ಶಾಂತಿ ಕಾಪಾಡಿದ ಭಾರತದ ಅಮಾಯಕ ನಾಗರಿಕರ ರಕ್ತ ಚೆಲ್ಲಿದೆ ಪಾಕಿಸ್ತಾನ. ಈ ಸಂದರ್ಭದಲ್ಲೂ ಕೂಡ ಪಾಕಿಸ್ತಾನದ ಜೊತೆಯಲ್ಲಿ ಲವ್ ಲೆಟರ್ ವ್ಯವಹಾರ ನಡೆಸುವ ಪರಿಸ್ಥಿತಿ ಇದೆಯಾ? ಕಾಂಗ್ರೆಸ್ ಹಾಗೆ ಕಾಂಗ್ರೆಸ್ನ ನಾಯಕರು ಭಾರತ ಅನುಭವಿಸ್ತಾ ಇರುವ ಉಗ್ರಗಾಮಿಗಳ ಈ ಒಂದು ಹಣಗಿಡಿತನ ಹಾಗೆ ಭಾರತದ ಅಮಾಯಕರ ಪ್ರಾಣವನ್ನ ಬಲಿ ಪಡಿತಾ ಇರುವ ಕೃತ್ಯ, ಇದನ್ನ ಗಂಭೀರವಾಗಿ ಪರಿಗಣಿಸುವ ಪ್ರಯತ್ನಕ್ಕೆ ಹೋಗೋದಿಲ್ವಾ? ಒಂದ್ ಕಡೆ ಮುಖ್ಯಮಂತ್ರಿಗಳು ಕೂಡ ಪಾಕಿಸ್ತಾನದ ಜೊತೆಯಲ್ಲಿ ಯುದ್ಧ ಬೇಡ ಅಂತಾರೆ, ಮತ್ತೊಂದು ಕಡೆಯಲ್ಲಿ ಕಾಂಗ್ರೆಸ್ನ ಈ ರೀತಿಯ ಪೋಸ್ಟ್. ಶಾಂತಿ ಕಾಪಾಡಿ ಅನ್ನೋ ಸಂದೇಶ ಯಾರಿಗೆ ಹೇಳಲಿಕ್ಕೆ ಹೊರಟಿದ್ದಾರೆ ಇವರು ಶಾಂತಿ ಪಾಠವನ್ನು? ಶಾಂತಿ ದೊಡ್ಡ ಅಸ್ತ್ರ ಅನ್ನೋ ಹಾಗಿದ್ರೆ ಭಯೋತ್ಪಾದಕರ ಗುಂಡಿಗೆ ಎದೆ ಒಡ್ಡಿ ನಿಲ್ಲಬೇಕಾ? ಹೇಡಿಗಳ ರೀತಿಯಲ್ಲಿ ಭಾರತೀಯ ಸೇನಾಪಡೆ ಉಗ್ರರನ್ನ ಪೋಷಿಸ್ತಾ ಇರುವ ಪಾಕಿಸ್ತಾನ ಭಾರತದ ನೆಲದ ಒಳಗೆ ಬಂದು ಆಕ್ರಮಣ ಮಾಡಿ ಹೋಗ್ತಾ ಇದೆ. ಭಾರತೀಯ ಸೇನಾಪಡೆ ಶಾಂತಿ ಮಂತ್ರವನ್ನು ಪಠಿಸ್ತಾ ಕೂರ್ಬೇಕಾ ಕಾಂಗ್ರೆಸ್ಸಿಗರೇ? ಇದನ್ನ ಮಾತನಾಡಿದ್ರೆ ಮಾಧ್ಯಮ ಪ್ರತಿನಿಧಿಗಳನ್ನ ಟೀಕಿಸೋ ಜನ ಬೇರೆ. ನೀವು ಮೋದಿ ಮೀಡಿಯಾ ಅಂತ ಹೇಳಿ, ಮೋದಿ ಅಲ್ಲ, ಭಾರತದ ಪ್ರತಿಯೊಬ್ಬ ನಾಗರಿಕನೂ ಕೂಡ ಖಂಡಿಸಬೇಕಾಗಿರೋ ವಿಚಾರ ಇದು. ಕಾಂಗ್ರೆಸ್ನ ಈ ಮನಸ್ಥಿತಿ ಬದಲಾಗಬೇಕಾಗಿದೆ. ಜನ ನಿಮ್ಮನ್ನ ಆಯ್ಕೆ ಮಾಡ್ತಾ ಇರೋದು ಜನರ ಹಿತವನ್ನ ಕಾಪಾಡ್ಲಿ ಅಂತ. ಇಡೀ ಭಾರತ ಇವತ್ತು ಪಾಕಿಸ್ತಾನದ ವಿರುದ್ಧ ಪ್ರತೀಕಾರವನ್ನ ಬಯಸ್ತಾ ಇದೆ. ಕಾಂಗ್ರೆಸ್ಗೆ ಶಾಂತಿ ಬೇಕಂತೆ. ಕಾಂಗ್ರೆಸ್ ಶಾಂತಿ ಬೋಧನೆಯನ್ನ ಮಾಡ್ಲಿಕ್ಕೆ ಹೊರಟಿದೆ. ಪೆಹಲ್ಗಾಮ್ನಲ್ಲಿ 26 ಮಂದಿ ಅಮಾಯಕರ ಪ್ರಾಣ ಹೋಯ್ತಲ್ಲ, ಹಾಗೆಲ್ಲ ಹೋಗಿತ್ತು ನಿಮ್ಮ ಶಾಂತಿ ಮಂತ್ರ? 26 ಮಂದಿಯ ಮನೆಯವರು ಕಣ್ಣೀರ್ ಹಾಕ್ತಿದ್ದಾರಲ್ಲ, ಅವ್ರ ಮನೆ ಮುಂದೆ ಹೇಳಿ, ಅವರ ಮನೆಗಳ ಮುಂದೆ ನಿಂತ್ಕೊಂಡು ಹೇಳಿ ನೋಡೋಣ ಶಾಂತಿ ಮಂತ್ರವನ್ನ. ಭಾರತದ ಸೇನಾಪಡೆ ಇವತ್ತು ನೀಡಿರುವ ಈ ದಿಟ್ಟ ಉತ್ತರಕ್ಕೆ ಇಡೀ ವಿಶ್ವ ಕೊಂಡಾಡ್ತಾ ಇದೆ. ಶ್ರೀನಗರದಲ್ಲಿ ನಿಂತು ಜನ, ಜಮ್ಮು ಕಾಶ್ಮೀರದ ಭಾಗದಲ್ಲಿ ನಿಂತು ಜನ ಪಟಾಕಿ ಸಿಡಿಸಿ ಸಂಭ್ರಮಿಸುತ್ತಿದ್ದಾರೆ. ಕಾಂಗ್ರೆಸ್ನವರಿಗೆ ಶಾಂತಿ ಮಂತ್ರ. ಪಾಕಿಸ್ತಾನದ ಜೊತೆಯಲ್ಲಿ ಯುದ್ಧ ಬೇಡ, ಪಾಕಿಸ್ತಾನದ ಒಳಗಿರುವ ಉಗ್ರಗಾಮಿಗಳ ಮೇಲೆ ಅಟ್ಯಾಕ್ ಬೇಡ. ಶಾಂತಿ ಮಂತ್ರ ಪಠಿಸ್ತಾ ಬಂದಿದ್ದ ಭಾರತ ಅನುಭವಿಸಿದ ಸಾಕಾಗಿದೆ. ಇನ್ನೇನಿದ್ರು ಘುಸ್ಕೆ ಮಾರೆಂಗೆ, ಪಾಕಿಸ್ತಾನದ ಒಳಗ್ ಹೋಗಿ ನುಗ್ಗಿ ಅವರ ನೆಲದಲ್ಲಿರುವ ಉಗ್ರಗಾಮಿಗಳನ್ನ ಸರ್ವನಾಶ ಮಾಡೋ ಸಮಯ ಇದು. ಈ ಸಂದರ್ಭದಲ್ಲಿ ಶಾಂತಿ ಮಂತ್ರ, ಈ ಸಂದರ್ಭದಲ್ಲಿ ಕಾಂಗ್ರೆಸ್ನಿಂದ ಶಾಂತಿ ಮಂತ್ರ. ಕಾಂಗ್ರೆಸ್ನ ಮನಸ್ಥಿತಿ ಇದೀಗ ಎಕ್ಸ್ಪೋಸ್ ಆಗ್ತಾ ಇದೆ. ಬಹುಶಃ ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ಆ ಕಾಂಗ್ರೆಸ್ನ ಟ್ವೀಟ್ ಕೂಡ ಡಿಲೀಟ್ ಆಗ್ಬೋದು. ಡಿಲೀಟ್ ಆಗೋಕ್ ಮುಂಚೆ ಇನ್ನೊಂದೆರಡು ಸತಿ ತೋರಿಸ್ಬೇಡಿ ಸ್ಕ್ರೀನ್. ಜನ ನೋಡಿ, ಆಯ್ಕೆ ಮಾಡಿರುವ ಜನಪ್ರತಿನಿಧಿಗಳು ಹಾಗೆ ಅವರ ಪಕ್ಷದ ಮನಸ್ಥಿತಿ ಹೇಗಿದೆ ಅನ್ನೋದಕ್ಕೆ ಕಾಂಗ್ರೆಸ್ ಮಾಡಿರುವ ಟ್ವೀಟ್. ಪಿಸಿಆರ್ ದಯಮಾಡಿ ಅದನ್ನ ಮತ್ತೊಮ್ಮೆ ಸ್ಕ್ರೀನ್ ನ ಮೇಲೆ ತನ್ನಿ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಆ ಟ್ವೀಟ್ ಕೂಡ ಡಿಲೀಟ್ ಆಗೋ ಸಾಧ್ಯತೆ ಇದೆ. ಇದು ಕಾಂಗ್ರೆಸ್ನ ಅಧಿಕೃತ ಟ್ವಿಟರ್ ಹ್ಯಾಂಡಲ್ ನಲ್ಲಿ ಮಾಡಲಾಗಿರುವ ಟ್ವೀಟ್. ನಾಳೆ ಅದಕ್ಕೆ ಕ್ಲಾರಿಫಿಕೇಶನ್ ಕೊಡಬಹುದು. ಭಾರತದ ಈ ಪ್ರತಿ ದಾಳಿಗೂ ನಾವು ಮಾಡಿದ ಟ್ವೀಟ್ಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ನಾವು ಈ ನಾರ್ಮಲ್ ಬೆಳಗ್ಗೆ ಗುಡ್ ಮಾರ್ನಿಂಗ್ ಹಾಗೆ ಶುಭೋದಯ ಈ ರೀತಿಯಾದ
ಫಾರ್ವರ್ಡ್ ಮೆಸೇಜ್ಗಳಿರುತ್ತಲ್ಲ ವಾಟ್ಸ್ಆಪ್ ಅಲ್ಲಿ ಕಳಿಸುವಂತದ್ದು, ಆ ರೀತಿಯಾಗಿ ಒಂದು ಜನರಲ್ ಟ್ವೀಟ್ ಮಾಡಿದ್ವಿ ಅಂತ ಹೇಳಿ ಕಾಂಗ್ರೆಸ್ನ ನಾಯಕರು ನಾಳೆ ದಿನ ಇದು ಕ್ಲಾರಿಫಿಕೇಶನ್ ಕೂಡ ಕೊಡಬಹುದು, ಅಥವಾ ಕೆಲವೇ ನಿಮಿಷಗಳಲ್ಲಿ ಈ ಟ್ವೀಟ್ ಡಿಲೀಟ್ ಕೂಡ ಆಗಬಹುದು. ಎಚ್ಚೆತ್ಕೊಂಡ್ರೆ ಕಾಂಗ್ರೆಸ್. ಯಾರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಇದ್ದೀರಿ, ಈ ಟ್ವೀಟ್ ನ ಗಮನಿಸಿ. ಅದ್ರ ಕೆಳಗಡೆ ಬರ್ತಾ ಇರೋ ಕಾಮೆಂಟ್ ಸೆಕ್ಷನ್ ಅನ್ನ ದಯವಿಟ್ಟು ಗಮನಿಸಿ. ಕಾಂಗ್ರೆಸ್ನವರು ಎಸ್ಪೆಷಲಿ ಕಾಮೆಂಟ್ ಸೆಕ್ಷನ್ ಅನ್ನ ಗಮನಿಸಿ. ಜನ ನಿಮ್ಮ ಈ ಟ್ವೀಟ್ಗೆ ಕೊಡ್ತಿರೋ ಉತ್ತರ ಏನು ಅಂತ ಹೇಳಿ. ಇಡೀ ಭಾರತದ ಪ್ರತಿಯೊಬ್ಬ ನಾಗರಿಕ ಧರ್ಮಾತೀತವಾಗಿ, ಸಿದ್ಧಾಂತದ ಅತೀತವಾಗಿ ಇವತ್ತು ಪಾಕಿಸ್ತಾನದ ವಿರುದ್ಧ ಪ್ರತೀಕಾರವನ್ನ ಬಯಸ್ತಾ ಇದ್ದಾರೆ. ಕಾಂಗ್ರೆಸ್ಗೆ ಶಾಂತಿ ಮಂತ್ರವನ್ನ ಪಠಿಸ್ತಾ ಇದೆ ಕಾಂಗ್ರೆಸ್. ಯುದ್ಧ ಬೇಡ, ಅಟ್ಯಾಕ್ ಮಾಡೋದು ಬೇಡ. ಅವ್ರು ಬಂದು ಹೊಡಿತಾರೆ, ಹೊಡೆಸ್ಕೊಳ್ತಾ ಇದೆ. ಅವ್ರು ಬಂದು ಹೊಡೆದಾಗ ಒಂದು ಕೆನ್ನೆ ತೋರಿಸಿ, ಒಂದು ಕೆನ್ನೆಗೆ ಹೊಡೆದ್ರೆ ಇನ್ನೊಂದು ಕೆನ್ನೆ ತೋರಿಸಿ, ಇದು ಕಾಂಗ್ರೆಸ್ನ ಸದ್ಯದ ಮನಸ್ಥಿತಿ. ಕಾಂಗ್ರೆಸ್ನ ಈ ರೀತಿಯ ಐಡಿಯಾಲಜಿಕಲ್ ನರೇಟಿವ್ಸ್ಗೆ ಇನ್ನು ಉಳಿಗಾಲ ಇಲ್ಲ. ಯಾಕಂದ್ರೆ ಭಾರತ ತಾನು ಮಾಡಬೇಕಾಗಿರೋ ಕೆಲಸವನ್ನ ಪ್ರಾರಂಭ ಮಾಡಿದೆ. ಭಾರತೀಯ ಸೇನಾಪಡೆ ತಾನು ಕೊಡಬೇಕಾದ ಉತ್ತರದ ಮೊದಲ ಹೆಜ್ಜೆಯನ್ನ ಇಟ್ಟಾಗಿದೆ. ಪಾಕಿಸ್ತಾನದ ಒಳಗಿದ್ದಂತಹ ಉಗ್ರರ ನೆಲೆಗಳನ್ನ ವಿಷಯಕ್ಕೆ ಮತ್ತೆ ಸಂಪರ್ಕ ಮಾಡ್ತೀನಿ. ಆಪರೇಷನ್ ಸಿಂಧೂರಕ್ಕೆ ಇಡೀ ದೇಶ ಸಂಭ್ರಮ ಆಚರಣೆ ಮಾಡ್ತಾ ಇದೆ. ಆದ್ರೆ ಈ ಸಂದರ್ಭದಲ್ಲಿ ರಾಜ್ಯ ಕಾಂಗ್ರೆಸ್ ಪಾಳೆಯಕ್ಕೆ ಶಾಂತಿಯ ನೆನಪಾಗಿದೆ. ಮನುಕುಲದ ಅತ್ಯಂತ ಶಕ್ತಿಯುತ ಶಸ್ತ್ರ ಅಂದ್ರೆ ಶಾಂತಿ ಅನ್ನೋ ಮಹಾತ್ಮ ಗಾಂಧಿ ಅವರ ಕೋಟ್ ಒಂದನ್ನ ಪೋಸ್ಟ್ ಮಾಡಿದೆ ಕಾಂಗ್ರೆಸ್ನ ಅಧಿಕೃತ ಟ್ವಿಟರ್ ಹ್ಯಾಂಡಲ್. ಶಾಂತಿ ಬೋಧನೆ ಯಾರಿಗೆ ಮಾಡ್ಲಿಕ್ಕೆ ಹೊರಟಿದ್ದಾರೆ, ಯಾವ ಸಂದರ್ಭದಲ್ಲಿ ಮಾಡ್ಲಿಕ್ಕೆ ಹೊರಟಿದ್ದಾರೆ ಕಾಂಗ್ರೆಸ್ನವರು? ಭಾರತದ ಪೆಹಲ್ಗಾಮ್ನ ಒಳಗೆ ಬಂದು ನುಗ್ಗಿ ಮಾಯಕ ಭಾರತೀಯರನ್ನ ಹೊಡೆದುರುಳಿಸಿದ್ರಲ್ಲ ಪಾಕಿಸ್ತಾನದ ಪ್ರಯೋಜಿತ ಉಗ್ರಗಾಮಿಗಳು. ಅವ್ರಿಗೆ ಹೇಳಬೇಕಾಗಿತ್ತು ಶಾಂತಿ ಪಾಠ. ಪಾಕಿಸ್ತಾನದ ಗಡಿ ಭಾಗದಲ್ಲಿ ನಿಂತು ಭಾರತದ ಗಡಿಯನ್ನ ಗುರಿಯಾಗಿಸಿ ಅಪ್ರಚೋದಿತ ಗುಂಡಿನ ದಾಳಿಯನ್ನ ನಡೆಸ್ತಾ ಇದ್ದಾರಲ್ಲ ಪಾಕಿಸ್ತಾನದ ಸೇನಾಪಡೆ, ಅವ್ರಿಗೆ ಹೇಳಬೇಕಾಗಿತ್ತು ಶಾಂತಿಯ ಪಾಠವನ್ನ. ಕಾಂಗ್ರೆಸ್ ಮಾಡಿರುವ ಟ್ವೀಟ್ ಅನ್ನ ಗಮನಿಸ್ತಾ ಇದ್ದೀರಿ. ಮನುಕುಲದ ಅತ್ಯಂತ ಶಕ್ತಿಯುತ ಶಸ್ತ್ರ ಅಂದ್ರೆ ಅದು ಶಾಂತಿ ಅಂತ. ಶಾಂತಿ ಕಾಪಾಡುವ ಪರಿಸ್ಥಿತಿಯಲ್ಲಿ ಭಾರತ ಇದೆಯಾ? ಬಹುಶಃ ಕಾಂಗ್ರೆಸ್ನ ಪ್ರತಿಯೊಬ್ಬ ನಾಯಕರು ಕೂಡ ತಮ್ಮನ್ನ ತಾವು ಕೇಳಿಕೊಳ್ಬೇಕಾದ ಪ್ರಶ್ನೆ. ಶಾಂತಿ ಕಾಪಾಡಿದ ಭಾರತದ ಅಮಾಯಕ ನಾಗರಿಕರ ರಕ್ತ ಚೆಲ್ಲಿದೆ ಪಾಕಿಸ್ತಾನ. ಈ ಸಂದರ್ಭದಲ್ಲೂ ಕೂಡ ಪಾಕಿಸ್ತಾನದ ಜೊತೆಯಲ್ಲಿ ಲವ್ ಲೆಟರ್ ವ್ಯವಹಾರ ನಡೆಸುವ ಪರಿಸ್ಥಿತಿ ಇದೆಯಾ? ಕಾಂಗ್ರೆಸ್ ಹಾಗೆ ಕಾಂಗ್ರೆಸ್ನ ನಾಯಕರು ಭಾರತ ಅನುಭವಿಸ್ತಾ ಇರುವ ಉಗ್ರಗಾಮಿಗಳ ಈ ಒಂದು ಹಣಗಿಡಿತನ ಹಾಗೆ ಭಾರತದ ಅಮಾಯಕರ ಪ್ರಾಣವನ್ನ ಬಲಿ ಪಡಿತಾ ಇರುವ ಕೃತ್ಯ, ಇದನ್ನ ಗಂಭೀರವಾಗಿ ಪರಿಗಣಿಸುವ ಪ್ರಯತ್ನಕ್ಕೆ ಹೋಗೋದಿಲ್ಲ. ಒಂದ್ ಕಡೆ ಮುಖ್ಯಮಂತ್ರಿಗಳು ಕೂಡ ಪಾಕಿಸ್ತಾನದ ಜೊತೆಯಲ್ಲಿ ಯುದ್ಧ ಬೇಡ ಅಂತಾರೆ, ಮತ್ತೊಂದು ಕಡೆಯಲ್ಲಿ ಕಾಂಗ್ರೆಸ್ನ ಈ ರೀತಿಯ ಪೋಸ್ಟ್. ಶಾಂತಿ ಕಾಪಾಡಿ ಅನ್ನೋ ಸಂದೇಶ ಯಾರಿಗೆ ಹೇಳಲಿಕ್ಕೆ ಹೊರಟಿದ್ದಾರೆ ಇವರು ಶಾಂತಿ ಪಾಠವನ್ನು? ಶಾಂತಿ ದೊಡ್ಡ ಅಸ್ತ್ರ ಅನ್ನೋ ಹಾಗಿದ್ರೆ ಭಯೋತ್ಪಾದಕರ ಗುಂಡಿಗೆ ಎದೆ ಒಡ್ಡಿ ನಿಲ್ಲಬೇಕಾ? ಹೇಡಿಗಳ ರೀತಿಯಲ್ಲಿ ಭಾರತೀಯ ಸೇನಾಪಡೆ ಉಗ್ರರನ್ನ ಪೋಷಿಸ್ತಾ ಇರುವ ಪಾಕಿಸ್ತಾನ ಭಾರತದ ನೆಲದ ಒಳಗೆ ಬಂದು ಆಕ್ರಮಣ ಮಾಡಿ ಹೋಗ್ತಾ ಇದೆ. ಭಾರತೀಯ ಸೇನಾಪಡೆ ಶಾಂತಿ ಮಂತ್ರವನ್ನು